ನಮಸ್ತೆ, ತಮ್ಮ ಹೆಸರು? ನಮಸ್ಕಾರ. ನಾನು ಗಣಪತಿ ಎಸ್ ಹೆಗಡೆ ಅಂತೇಳಿ ಚಿತ್ರಕಲಾವಿದ. ಇದೇ ತಿಂಗಳ 29 ತಾರೀಕಿನಿಂದ ಒಂದು ಕೃಷ್ಣ ಶೆಟ್ಟಿ ಫೌಂಡೇಶನ್ ಮೂಲಕ ಒಂದು ಅಂತಾರಾಷ್ಟ್ರೀಯ ಕಲಾ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಒಂದು 100-120 ಹೆಚ್ಚು ಕಲಾವಿದರ ಒಂದು ಚಿತ್ರಕಲಾ ಪರೀಕ್ಷೆ ಅಂತ ಆಯೋಜನೆ ಮಾಡ್ತಿದ್ದಾರೆ. ಇದರಲ್ಲಿ ಸುಮಾರು ಒಂದು 25ಕ್ಕಿಂತ ಹೆಚ್ಚು ಕಲಾವಿದರು, ಅಂತಾರಾಷ್ಟ್ರೀಯ ಕಲಾವಿದರು ಅಂತಾರಾಷ್ಟ್ರೀಯ ಒಂದು ಕಲಾ ಶಿಬಿರವನ್ನು ಮಾಡಬೇಕು ಅಂತ ಅವರ ಆಸೆ ಇತ್ತು. ಆ ಮೂಲಕವಾಗಿ ನೇಚರ್ ನೋಟ್ಸ್ ಅಂತ ಹೆಸರುಘಟ್ಟದಲ್ಲಿ ನೇಚರ್ ನೋಟ್ಸ್ ಅಂತ ಒಂದು ಒಳ್ಳೆಯ ತಾಣ ಇದೆ. ಅದರಲ್ಲಿ ಒಂದು ಕಲಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 125 ಕಲಾವಿದರು, ಸುಮಾರು 150ಕ್ಕೂ ಹೆಚ್ಚು ಕಲಾವಿದರ ಒಂದು ಕಲಾ ಸಮ್ಮಿಲನದ ಕಾರ್ಯಕ್ರಮ. ಯಾವ ಊರುಗಳಿಂದೆಲ್ಲ ಬರ್ತಾ ಇದ್ದಾರೆ? ಮತ್ತು ಈಗ ಆಲ್ರೆಡಿ ಹೆಸರು ಕೊಟ್ಟಿರುವಂಥವ್ರು ಇರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಹೆಸರು ಕೊಡಬೇಕು ಅಂತಂದರೆ ಅವ್ರು ಯಾವ ರೀತಿಯ ಒಂದು ರೂಲ್ಸನ್ನು ಫಾಲೋ ಮಾಡಬೇಕು? ಈಗಾಗಲೇ ನಾವು ಅದನ್ನು ಕಲಾ ಶಿಬಿರದ ಬಗ್ಗೆ ಎಲ್ಲದನ್ನು ಕಲಾವಿದರ ಒಂದು ಮಾಹಿತಿಯನ್ನು ತಗೊಂಡು ಇನ್ವಿಟೇಷನ್ ಕೂಡ ನಮ್ಮದು ರೆಡಿಯಾಗಿದೆ. ಸುಮಾರು 25 ಕಲಾವಿದರು ಅಂತಾರಾಷ್ಟ್ರೀಯ ಕಲಾ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬೇರೆ ಬೇರೆ ಸುಮಾರು ಒಂದು 7ಕ್ಕೂ ಹೆಚ್ಚು ದೇಶಗಳು, ಬೇರೆ ಬೇರೆ ದೇಶಗಳು ಭಾಗವಹಿಸ್ತಾ ಇದ್ದಾರೆ. ಒಳ್ಳೊಳ್ಳೆ ಕಲಾವಿದರೆಲ್ಲ ಬರ್ತಾ ಇದ್ದಾರೆ. ಬೇರೆ ಬೇರೆ ಬಾಂಗ್ಲಾದೇಶ ಇರ್ಬೋದು, ಹೊರಗಡೆ ಬೇರೆ ಇಟಲಿ ಇರ್ಬೋದು, ಹೀಗೆ ಬೇರೆ ಬೇರೆ ಕಲಾವಿದರೆಲ್ಲ ಬರ್ತಿದ್ದಾರೆ. ನಮ್ಮ ದೇಶದ ಅತ್ಯಂತ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಂಥ ಜತಿನ್ ದಾಸ್ ಅವರು ಬರ್ತಿದ್ದಾರೆ. ಒಳ್ಳೊಳ್ಳೆ ಫೇಮಸ್ ಕಲಾವಿದರು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿದ್ದಾರೆ. 25ಕ್ಕೂ ಹೆಚ್ಚು ಕಲಾವಿದರು ಈ ಒಂದು ಕಲಾ ಶಿಬಿರದಲ್ಲಿ, ಅದು 5 ದಿನಗಳ ಕಾಲ ನಡೆಯುತ್ತೆ ಆ ಕಲಾ ಶಿಬಿರ, ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದು ಬಿಟ್ಟು 29ನೇ ತಾರೀಕಿಗೆ ಭಾನುವಾರ, ಇದೇ ಭಾನುವಾರ ಸುಮಾರು ಬೆಂಗಳೂರಿಂದ ಮತ್ತು ಬೇರೆ 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 ದೇಶದ ಬೇರೆ ಬೇರೆ ಜಾಗದಿಂದ, ಮುಂಬೈ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಪುಣೆ, ನಮ್ಮ ಹತ್ರ ಗದಗ, ಹುಬ್ಬಳ್ಳಿ, ಧಾರವಾಡ, ಈ ಕಡೆಯಿಂದ ಎಲ್ಲ ಸೇರಿ ಒಂದು 120ಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ನಾವು ಪರ್ಫಾರ್ಮೆನ್ಸ್ ಆರ್ಟಿಸ್ಟ್ ಒಂದು 10 ಜನ ಭಾಗವಹಿಸ್ತಿದ್ದಾರೆ. ಆಮೇಲೆ ಪೋರ್ಟ್ರೇಟ್ ಆರ್ಟಿಸ್ಟ್ ಭಾಗವಹಿಸ್ತಾ ಇದ್ದಾರೆ. ಸುಮಾರು 100 ಈಸಲ್ ತರಿಸ್ತಾ ಇದ್ವಿ. 100 ಈಸಲಲ್ಲಿ 100 ಜನ ಕಲಾವಿದರು ಒಟ್ಟಿಗೆ ಕಲಾಕೃತಿಯನ್ನು ಮಾಡ್ತಾ ಇದ್ದಾರೆ. ಇದು ಅದ್ಭುತವಾದಂಥ ಒಂದು ಕಲಾ ಸಮ್ಮೇಳನ. ಇದು ಇಲ್ಲಿವರೆಗೆ ಯಾರೂ ಮಾಡಿಲ್ಲ ಈ ಥರದ ಒಂದು ಪ್ರಯತ್ನವನ್ನು. ಇದು ಮೊದಲನೇ ಆಗಿ ನಮ್ಮ ಕೃಷ್ಣ ಶೆಟ್ಟಿ ಫೌಂಡೇಶನ್ ಅವರು ಈ ರೀತಿಯಾಗಿ ಒಂದು ಆಯೋಜನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ನೇಚರ್ ನೋಟ್ಸ್ನವರು ಅವರ ವಾಸು ಅಂತ ಕೂಡ ಅವಕಾಶ ಕೊಟ್ಟಿದ್ದಾರೆ. ಒಳ್ಳೆ ತಾಣ, ಅದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅಲ್ಲಿ ಮಾಡಬೇಕು ಕಲಾಕೃತಿ, ನಗರದ ಒಂದು ಹೊರವಲಯದಲ್ಲಿ ಈ ಥರ ಒಂದು ಕಲಾಕೃತಿಗಳನ್ನು ಮಾಡಬೇಕು ಅಂತ ನಮ್ಮೆಲ್ಲರ ಒಂದು ಆಸೆ ಆಗಿತ್ತು. ಆ ಮೂಲಕವಾಗಿ ಒಳ್ಳೆ ಕಲಾ ಸಮ್ಮೇಳನ ಇದು. ದಯವಿಟ್ಟು ನೀವೆಲ್ಲ ಎಲ್ಲರೂ ಬರಬೇಕು, ಕಲಾವಿದಗಳೆಲ್ಲ ನೋಡಬೇಕು, ಜನನ ಕೂಡ ನೋಡಬೇಕು. ಅದ್ರ ಜೊತೆಯಲ್ಲೇ ಸಾಯಂಕಾಲ ಕೂಡ ನಾವು ಒಂದು ಒಳ್ಳೆಯ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಮಾರ್ಟಿನ್ ಡಿವೋಸ್ ಅಂತ ಅಂದ್ಬಿಟ್ಟು ಒಬ್ಬರು ಫ್ರಾನ್ಸ್ ಕಲಾವಿದರವರು, ಅವ್ರ ಜೊತೆ ನಮ್ಮ ಕರ್ನಾಟಕದ ನಮ್ಮ ಅಶ್ವಿನಿ ಹೆಗಡೆ ಮತ್ತು ಒಬ್ಬರು ಚಿರಂತನ್ ಅಂತ ಟೂಟ್ ಆರ್ಟಿಸ್ಟು, ಹೀಗೆಲ್ಲ ಕೆಲವರು ಸೇರಿಕೊಂಡು ಒಳ್ಳೆ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕೊಡ್ತಾ ಇದ್ವಿ. ಅದರಲ್ಲಿ ಒಟ್ಟು ಇದು ಒಂದು ಒಳ್ಳೆ ಕಲಾ ಸಮ್ಮೇಳನ. ಅದು ಸಂಗೀತ ಮತ್ತು ಚಿತ್ರಕಲೆ ಇವೆಲ್ಲ ನೋಡೋದಕ್ಕೆ ಒಂದು ಹಬ್ಬ ಥರ ಇರುತ್ತೆ. 100 ಜನ ಕಲಾವಿದರು ಎಟ್ ಎ ಟೈಮ್ ಮಾಡೋದು ತುಂಬ ಕಡಿಮೆ ಅದೆಲ್ಲ ಇದು ಮೊದಲನೇ ಥರ ಇದನ್ನು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕೃಷ್ಣ ಶೆಟ್ಟಿ ಫೌಂಡೇಶನ್ನಿಂದ ಈ ಒಂದು ಆಯೋಜನೆ ಮಾಡಲಾಗಿದೆ. ದಯವಿಟ್ಟು ಎಲ್ಲ ಬರಬೇಕು, ಇಂಥ ಒಂದು ಕಲಾ ಸಮ್ಮೇಳನ ಸವಿಬೇಕು ಅನ್ನೋದು ನಮ್ಮದು ಮಹದಾಸೆ. ಹಾಗೆಯೇ ಸರ್, ಮುಂದಿನ ದಿನಗಳಲ್ಲಿ ಬೇರೆ ಯಾವುದಾದ್ರೂ ಊರುಗಳಲ್ಲಿ ಇದೇ ರೀತಿ ಅವಕಾಶವನ್ನು ಕಲಾವಿದರಿಗೆ ಕೊಡುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಮಾಡಬೇಕು. ಇದೊಂದು ಪ್ರಾಥಮಿಕ ಒಂದು ಪ್ರಯತ್ನ ಇದೆ ಅಷ್ಟೇ. ಇದನ್ನು ಪ್ರಯತ್ನ ನೋಡಿ ಬೇರೆ ಬೇರೆಯವರು ಅಂತ ಇಂಪ್ರೆಸಿವ್ ಆಗಬೇಕು. ಕಲಾವಿದರು ಬರಬೇಕು. ಕಲಾವಿದರ ಜೊತೆಯಲ್ಲಿ ಬೇರೆ ಬೇರೆ ಒಂದು ಸಂಘಟನೆಗಳು ಕೈ ಜೋಡಿಸೋ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಬೇರೆ ಒಳ್ಳೆಯ ಸಂಘಟನೆಗಳ ಜೊತೆಗೆ, ಯಾಕಂದರೆ ಒಂದು ಈ ಕಲಾ ಸಮ್ಮೇಳನಕ್ಕೆ ನಮಗೆ ತುಂಬ ಖರ್ಚುಗಳು ಬರುತ್ತೆ. ಸೊ ಹಾಗಾಗಿ ಇದನ್ನೇನೋ ನಮ್ಮ ಧೈರ್ಯ ಮಾಡಿ ಮಾಡ್ತಾ ಇದ್ದಾರೆ ಕೃಷ್ಣ ಶೆಟ್ಟಿ ಫೌಂಡೇಶನ್ ಅವರು. ಇದೇ ರೀತಿ ಇದಕ್ಕೆ ಬೇರೆಯವರು ಕೂಡ ಒಂದು ಸಂಘಟನೆಗಳು ಕೈ ಜೋಡಿಸಿದಾಗ ಇನ್ನೂ ಒಳ್ಳೆ ಅದ್ಭುತ ಕಾರ್ಯಕ್ರಮವನ್ನು ಮಾಡ್ಬೋದು. ಯಾಕಂದರೆ ಕಲಾಕೃತಿಗಳಿಗೆ ಕ್ಯಾನ್ವಾಸ್ಗಳು ಬೇಕು, ಕಲರ್ಸ್ ಬೇಕು, ಎಷ್ಟು ಕಾಸ್ಟ್ಲಿ ಅಂತ ತಮಗೆಲ್ಲ ಗೊತ್ತಿರುವಂಥದ್ದೇ. ಹಾಗಾಗಿ ಒಳ್ಳೊಳ್ಳೆ ಸಂಘಟನೆಗಳು ಈ ಥರ ಕಲಾ ಮಾಧ್ಯಮದಲ್ಲಿ ತೊಡಸ್ಕೊಳ್ಳೋದಕ್ಕೆ, ಯಾಕಂದರೆ ಕಲಾಕೃತಿಗಳು ಜನಕ್ಕೆ ಖುಷಿ ಕೊಡುವಂಥದ್ದು. ಈಗ ಬೇರೆ ಬೇರೆ ಕಂಟ್ರಿನಲ್ಲಿ ಅದ್ರ ಬಗ್ಗೆ ಎಷ್ಟು ಒಂದು ಆಸಕ್ತಿ ಇದೆ ಅಂತ ಗೊತ್ತು ಎಲ್ಲರಿಗೆ, ಯುರೋಪ್ ಕಂಟ್ರಿಲಿ ಇರ್ಬೋದು. ಅದೇ ಥರ ಈ ಒಂದು ಕಲಾಕೃತಿಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ನಮ್ಮ ಜನರಲ್ಲಿ ಬರಬೇಕು ಅನ್ನೋದು ನನ್ನ ಆಶಯ. ಈ ಕಲಾವಿದರ ಶಿಬಿರದಲ್ಲಿ ಬಹುದೊಡ್ಡ ಖ್ಯಾತನಾಮ ಕಲಾವಿದರು ಕೂಡ ಬರ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದಿರುವಂಥ ದೆಹಲಿಯ ಜತಿನ್ ದಾಸ್ ಅವರು ಬರ್ತಾ ಇದ್ದಾರೆ. ಹಾಗೆಯೇ ಬೇರೆ ಬೇರೆ ದೇಶಗಳಿಂದ ಸುಮಾರು 9 ದೇಶಗಳಿಂದ ಪ್ರಸಿದ್ಧ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ದೇಶದ ಅನೇಕ ಪ್ರಸಿದ್ಧ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ರಾಜ್ಯದ ಕೆಲವು ಕಲಾವಿದರು ಕೂಡ ಇದ್ದಾರೆ. ಈ 5 ದಿವಸಗಳ ಕಾಲ ನಡೆಯುವಂಥ ಈ ಒಂದು ಕಲಾ ಶಿಬಿರದಲ್ಲಿ ಈ ಎಲ್ಲ ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಇಲ್ಲಿ ರಚನೆ ಮಾಡ್ತಾರೆ. ಜೊತೆಗೆ ಸಂಜೆ ಅವ್ರ ಜೊತೆಗೆ ಚರ್ಚೆ ಇರ್ತದೆ, ಸ್ಲೈಡ್ ಶೋ, ಪ್ರದರ್ಶನ, ಈ ಥರ ಎಲ್ಲ ಮಾಡ್ತಾರೆ. ಒಟ್ಟಿನಲ್ಲಿ ಈ 5 ದಿವಸಗಳ ಕಾರ್ಯಕ್ರಮ ಕರ್ನಾಟಕದ ಕಲಾ ರಸಿಕರಿಗೆ ಒಂದು ರಸದೌತಣ ನೀಡುವಂಥ ಒಂದು ಸನ್ನಿವೇಶ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.